Today discussion about treatment of mental retardation. Treatment for mental retardation is not designed to cure the disorder. Rather, therapy goal include reducing safety risk. Example, helping an individual maintain safety at home or school and teaching appropriate and relevant life skills. ಅಂದರೆ ಈ ಮೆಂಟಲ್ ರಿಟಾರ್ಡ್ ಬುದ್ಧಿಮಾನ್ಯತೆ ಅಂತಕ್ಕಂಥದ್ದನ್ನು ನಾವು ಚಿಕಿತ್ಸೆ ಮೂಲಕ ನಾವು ಅದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಹೇಗೆಪ್ಪ ಅಂದರೆ ಅದರ ಥೆರಪೀಸ್ ಅಂದರೆ ಅವರಿಗೆ ಸೈಕೋಥೆರಪೀಸ್ನ ಕೊಡೋದ್ರ ಮೂಲಕ ಮತ್ತು ಇನ್ಕ್ಲೂಡಿಂಗ್ ರೆಡ್ಯೂಸಿಂಗ್ ಸೇಫ್ಟಿ ಆ್ಯಂಡ್ ರಿಸ್ಕ್ಸ್ ಅಂದರೆ ಹೇಗೆ ರಕ್ಷಣೆಯನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಸಹಕಾರ ಮಾಡೋದ್ರ ಮೂಲಕ ಇಂಡಿವಿಜುವಲ್ ಮೇಂಟೈನ್ ಸೇಫ್ಟಿ ಅಟ್ ಹೋಮ್ ಅಂದರೆ ಮನೆಯಲ್ಲಿ ಹೇಗೆ ಹುಷಾರಾಗಿರಬೇಕು, ಸ್ಕೂಲಲ್ಲಿ ಹೇಗಿರಬೇಕು ಮತ್ತು ತನ್ನ ಟೀಚಿಂಗ್ ಅಪ್ರಾಪ್ರಿಯೇಟ್ ದ ಲೈಫ್ ಸ್ಕಿಲ್ಸ್ ಅಂದರೆ ಜೀವನದ ಕೌಶಲ್ಯಗಳನ್ನು ಕಲಿಸೋದ್ರ ಮೂಲಕ ಇವರಿಗೆ ಹಂತವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ಬೋದು. ಇಂಟರ್ವೆನ್ಷನ್ ಶುಡ್ ಬಿ ಬೇಸ್ಡ್ ಆನ್ ದ ಸ್ಪೆಸಿಫಿಕ್ ನೀಡ್ಸ್ ಆಫ್ ಇಂಡಿವಿಜುವಲ್ಸ್ ಆ್ಯಂಡ್ ದೇರ್ ಫ್ಯಾಮಿಲೀಸ್ ವಿತ್ ಎ ಪ್ರೈಮರಿಲಿ ಗೋಲ್ ಆಫ್ ಡೆವಲಪಿಂಗ್ ದ ಪರ್ಸನ್ಸ್ ಪೊಟೆನ್ಷಿಯಲ್ ಟು ದ ಫುಲ್ಲೆಸ್ಟ್. ಅಂದರೆ ನಾವು ಇಂಟರ್ವೆನ್ಷನ್ನ ಕೊಡುವಂಥ ಸಮಯದಲ್ಲಿ ರೋಗಿಗಳಿಗೆ ಅಥವಾ ಈ ಒಂದು ಮೆಂಟಲ್ ರಿಟಾರ್ಡೇಷನ್ ಅವರಿಗೆ ಸ್ಪೆಸಿಫಿಕ್ ನೀಡ್ಸ್ ಆಫ್ ಇಂಡಿವಿಜುವಲ್ಸ್ ಪ್ರತಿಯೊಬ್ಬರಿಗೂ ಯಾವ ಅಗತ್ಯತೆ ಇದೆ, ಯಾವ ಒಂದು ಸ್ಕಿಲ್ ಅವ್ರಿಗೆ ಬೇಕಾಗಿದೆ ಮತ್ತು ಅವರ ಫ್ಯಾಮಿಲಿ ಅವ್ರಿಗೆ ಯಾವುದೋ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡೋದ್ರ ಮೂಲಕ ನಾವು ಪ್ರೈಮರಿ ಉದ್ದೇಶ ಇಟ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ದ ಪರ್ಸನ್ಸ್ ಪೊಟೆನ್ಷಿಯಲ್ ಟು ದ ಫುಲ್ಲೆಸ್ಟ್ ಅದನ್ನು ನಾವು ಡೆವಲಪ್ ಮಾಡೋದ್ರ ಮೂಲಕ ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡಬೇಕು. ಮೆಡಿಕೇಷನ್ಸ್ ಆರ್ ರಿಕ್ವೈರ್ಡ್ ಟು ಟ್ರೀಟ್ ಕೋಮಾರ್ಬೋಡೈಟ್ಸ್ ಲೈಕ್ ಅಗ್ರೆಷನ್ ಅವ್ರಿಗೆ ಅಗ್ರೆಷನ್ ಇದು ಮಾಡೋದ್ರ ಮೂಲಕ ಇದು ಮಾಡಬೇಕು. ಮೂಡ್ ಡಿಸಾರ್ಡರ್ಸ್ ಆಗಿರ್ಬೋದು, ಸೆಲ್ಫ್ ಇಂಜುರೀಸ್ ಬಿಹೇವಿಯರಿಂದ ಆಗಿರ್ಬೋದು, ಅದರ್ ಬಿಹೇವಿಯರಲ್ ಪ್ರಾಬ್ಲಮ್ಸಿಂದ ಆ್ಯಂಡ್ ಕನ್ವಲ್ಷನ್ಸ್ ವಿಚ್ ಅಕರ್ ಇನ್ 40 to 70% ಆಫ್ ಕೇಸಸ್. ಈ ಅಗ್ರೆಷನ್ ಅಂತಕ್ಕಂಥದ್ದು ಇದು ಅವರ ಒಂದು ಮಾನಸಿಕ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ಮೂಡ್ ಡಿಸಾರ್ಡರ್ಸು ಸಮೇತ ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಸೆಲ್ಫ್ ಇಂಜುರೀಸ್ ಬಿಹೇವಿಯರ್ ಅಂದರೆ ಸ್ವಂತ ಇಂಜುರೀಸ್ ಆಗಿದೆ, ತಲೆಗೆ ಏಟಾಗಿರ್ತದೋ ಕೈಕಾಲಿಗೆ ಏಟಾಗಿರ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ವರ್ತನೆಗೆ ಸಂಬಂಧಂಥ ಸಮಸ್ಯೆಗಳು ಇವೆಲ್ಲವೂ ಇದಕ್ಕೆ ಸಂಬಂಧಪಟ್ಟಿರ್ತವೆ. ಇವು ಒಟ್ಟಾರೆ ಏನಾಗಿರುತ್ತೆ 40%ಇಂದ 70%ವರೆಗೂ ಈ ಕೇಸಸ್ನ ನಾವು ನೋಡ್ತೀವಿ. ಡಯಾಗ್ನೋಸಿಸ್ ಹೇಗೆ? ಅಕಾರ್ಡಿಂಗ್ ಟು ಬೋತ್ ದ ಅಮೇರಿಕನ್ ಅಸೋಸಿಯೇಷನ್ ಆಫ್ ಇಂಟೆಲೆಕ್ಚುಯಲ್ ಆ್ಯಂಡ್ ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಅಂತಕ್ಕಂಥ ಒಂದು ಡೆಫಿನೇಷನ್ ಹೇಳುತ್ತೆ ಅಂದರೆ ಕ್ಲಾಸಿಫಿಕೇಷನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಸಪೋರ್ಟ್ಸ್ ಆ್ಯಂಡ್ ದ ಅಮೇರಿಕನ್ ಸೈಕ್ಯಾಟ್ರಿಕ್ ಅಸೋಸಿಯೇಷನ್ ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ ಅಂದರೆ DSM-4. 3 criteria must be meet for a diagnosis of intellectual disability. ಬೌದ್ಧಿಕವಾಗಿ ಅವರು ಅಸಮರ್ಥತೆಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನಿರ್ಧರಿಸುತ್ತೆ. ಸಿಗ್ನಿಫಿಕೆಂಟ್ ಲಿಮಿಟೇಷನ್ಸ್ ಇನ್ ಜನರಲ್ ಮೆಂಟಲ್ ಎಬಿಲಿಟೀಸ್ ಆರ್ ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್, ಸಿಗ್ನಿಫಿಕೆಂಟ್ ಲಿಮಿಟೇಷನ್ಸ್ ಇನ್ ಒನ್ ಆರ್ ಮೋರ್ ಏರಿಯಾಸ್ ಆಫ್ ಅಡಾಪ್ಟಿವ್ ಬಿಹೇವಿಯರ್ ಅಕ್ರಾಸ್ ಮಲ್ಟಿಪಲ್ ಎನ್ವೈರನ್ಮೆಂಟ್ಸ್ ಆಸ್ ಮೆಜರ್ಡ್ ಬೈ ಆನ್ ಅಡಾಪ್ಟಿವ್ ಬಿಹೇವಿಯರ್ ರೇಟಿಂಗ್ ಸ್ಕೇಲ್ಸ್. ಎಕ್ಸಾಂಪಲ್ ಕಮ್ಯುನಿಕೇಷನ್, ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ಮೋರ್. ಅಂದರೆ ಇಲ್ಲಿ ಓವರ್ ಆಲ್ ಲೈಫ್ ಸ್ಕಿಲ್ಸ್ ಅಂತ ಏನಂತೀವಲ್ಲ, ಈ ಲೈಫ್ ಸ್ಕಿಲ್ಸನ್ನು ಅವ್ರಿಗೆ ಕಳಿಸೋರ ಮೂಲಕ ಏನಾಗುತ್ತಂದರೆ ಅವ್ರಿಗೆ ಹೇಗೆ ಕಮ್ಯುನಿಕೇಷನ್ ಡೆವಲಪ್ ಮಾಡ್ಕೋಬೇಕು, ಸೆಲ್ಫ್ ಅವೇರ್ನೆಸ್ ಹೇಗೆ, ಆಮೇಲೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಹೇಗೆ ಅನ್ನತಕ್ಕಂಥ ಆಲ್ ಸ್ಕಿಲ್ಸ್ನ ಕಲಿಸೋದ್ರ ಮೂಲಕ ಇವ್ರಿಗೆ ಒಂದು ಟ್ರೀಟ್ಮೆಂಟ್ನ ಡಯಾಗ್ನೋಸಿಸ್ನ ಕೊಡ್ಬೋದು. ಆ್ಯಂಡ್ ಎವಿಡೆನ್ಸ್ ದಟ್ ದ ಲಿಮಿಟೇಷನ್ಸ್ ಬಿಕಮ್ ಅಪರೆಂಟ್ ಇನ್ ಚೈಲ್ಡ್ಹುಡ್ ಆರ್ ಅಡೋಲಸೆನ್ಸ್. ಈ ಬಾಲ್ಯಾವಧಿ ಮತ್ತು ವಯಸ್ಕಾವಧಿ ಅಂತ ಏನು ಕರಿತೀವಲ್ಲ, ತಾರುಣ್ಯಾವಧಿ, ಈ ಅವಧಿಗಳಲ್ಲಿ ನಾವು ಈ ಒಂದು ಲಿಮಿಟೇಷನ್ಸ್ ನೋಡಿಕೊಂಡು ಅವ್ರಿಗೆ ಯಾವ್ದಾರ ಅವಶ್ಯಕತೆ ಇದೆ ಅನ್ನೋ ಅದನ್ನು ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಇನ್ ಜನರಲಲ್ಲಿ ಏನಂದರೆ ಪೀಪಲ್ ವಿತ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹ್ಯಾವ್ ಆ್ಯನ್ IQ ಬಿಲೋ 70. ಯಾರಿಗೆ 70ಕ್ಕಿಂತ ಕಡಿಮೆ IQ ಇರುತ್ತೋ ಅವರೆಲ್ಲವನ್ನು ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟೀಸ್ ಅಂತ ಕರಿತೀವಿ. ಬಟ್ ಕ್ಲಿನಿಕಲ್ discretion may be necessary for individuals who have a somewhat higher IQ but severe impairment in adaptive functioning. It is formally diagnosed by an assessment of IQ and adaptive behavior.
A third condition requiring onset during the developmental period is used to distinguish intellectual disability from other conditions such as traumatic brain injuries and ಡೆಮ್ಯಾಟಿಕ್ ಇನ್ಕ್ಲೂಡಿಂಗ್ ಅಲ್ಜಿಮೇರಿಯಸ್ ಕಾಯಿಲೆ ಏನಿದೆಯಲ್ಲ, ಅಲ್ಜಿಮೇರಿಯಸ್ ಕಾಯಿಲೆ ಅಂತಕ್ಕಂಥದ್ದು ಇವರಲ್ಲಿ ಕಂಡುಬರುತ್ತೆ. ಇಂಟೆಲಿಜೆನ್ಸಿ ಕ್ವಾಂಟಮ್, IQ ಅಂತ ಏನು ಕರಿತಾರಲ್ಲ, ಇದು ಇಂಟೆಲಿಜೆನ್ಸಿ ಕ್ವಾಂಟಮ್ಮು. ದ ಫಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ IQ ಟೆಸ್ಟ್ ಆ್ಯಂಡ್ ದ ಸ್ಟ್ಯಾನ್ಫೋರ್ಡ್ ಬೀನೆ intelligence scales was adopted from a test battery designed for school placement by Alfred Binet in France. Lewis Terman adopted Binet test and promoted it as a test measuring general intelligence. ಸಾಮಾನ್ಯ ಬುದ್ಧಿಶಕ್ತಿಯನ್ನು ಅಳೆಯಲಿಕ್ಕೆ ಆಲ್ಫ್ರೆಡ್ ಬೀನೆ ಸ್ಟ್ಯಾನ್ಫೋರ್ಡ್ ಬೀನೆ ಟೆಸ್ಟನ್ನು ಮೊದಲಿಗೆ ಕಂಡುಹಿಡಿದರು. ಇದು ಫ್ರಾನ್ಸ್ನ ಒಂದು ಪ್ರಮುಖವಾದಂಥ ಒಂದು ಟೆಸ್ಟ್ ಆಗಿದೆ. ಈ ಜನರಲ್ ಟೆಸ್ಟಲ್ಲಿ ಟರ್ಮನ್ಸ್ ಟೆಸ್ಟ್ ವಾಸ್ ದ ಫಸ್ಟ್ ವೈಡ್ಲಿ ಯೂಸ್ಡ್ ಟು ಮೆಂಟಲ್ ಟೆಸ್ಟ್ ಟು ರಿಪೋರ್ಟ್ ಸ್ಕೋರ್ಡ್ ಇನ್ ಇಂಟೆಲಿಜೆನ್ಸಿ ಕ್ವಾಂಟಮ್. ಈ ಟರ್ಮನ್ಸ್ ಟೆಸ್ಟ್ ಅಂತಕ್ಕಂಥದ್ದು ಏನಾಯಿತು ಅಂದರೆ ಪ್ರಪ್ರಥಮವಾಗಿ ಕಂಡುಹಿಡಿದ ಮೆಂಟಲ್ ಟೆಸ್ಟ್, ಮಾನಸಿಕ ಪರೀಕ್ಷೆ ಮತ್ತು ಅದರ ರಿಪೋರ್ಟನ್ನು ಸ್ಕೋರ್ನ ಕಂಡುಹಿಡಿದ್ರು. ಫ್ರಮ್ ಮೆಂಟಲ್ ಏಜ್ ಡಿವೈಡೆಡ್ ಆ್ಯಂಡ್ ಕ್ರಾನಿಕಲ್, ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಎರಡನ್ನ ಮಲ್ಟಿಪಲ್ ಬೈ ದ 100 ಇಂದ ಮಾಡಿದಾಗ ಕರೆಂಟ್ ಟೆಸ್ಟ್ ಆರ್ ಸ್ಕೋರ್ಡ್ ಇನ್ ಡಿವಿಯೇಷನ್ IQ ಫಾರಮ್ ವಿತ್ ಎ ಪರ್ಫಾರ್ಮೆನ್ಸ್ ಲೆವೆಲ್ ಬೈ ಎ ಟೆಸ್ಟ್ ಟೇಕರ್ ಟು ಡೆಫೈನ್ ಆಸ್ IQ 70 until the most recent revision of diagnostic standards. An IQ of 70 or below was a primary factor for intellectual disability diagnosis, and IQ scores were used to categorize degrees of intellectual disabilities. Since the current diagnosis of intellectual disability is not based on IQ scores alone but must also take into consideration a person's adaptive functioning. The diagnosis is not made rigidly, it encompasses intellectual scores. Adaptive functioning scores for an adaptive behavior rating scales based on the descriptions of known abilities provided by someone familiar with the person, and also the observation of the assessment examiner, who is able to find out directly from the person what he or she can understand, communicate and such like IQ. ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಿದಾಗ ಇಂಟೆಲೆಕ್ಚುಯಲಿ ಡಿಸಬಿಲಿಟಿನಲ್ಲಿ IQ ಸ್ಕೋರ್ನ ನಾವು ಅಸೆಸ್ ಮಾಡಿದಾಗ ಬರ್ತಕ್ಕಂಥ IQ ಸ್ಕೋರಲ್ಲಿ ಅವರ ಅಡಾಪ್ಟಿವ್ ಬಿಹೇವಿಯರ್ ಮತ್ತು ಫಂಕ್ಷನಿಂಗ್ ಹೇಗೆ ಇಂಪ್ರೂವ್ ಆಗಿದೆ ಅಥವಾ ಹೇಗೆ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದು ನಾವು ಸ್ಟಡಿ ಮಾಡ್ಬೋದು. ಅದ್ರ ಜೊತೆಗೆ ಅದರ ಅಬ್ಸರ್ವೇಷನ್ನು ಮತ್ತು ಅಸೆಸ್ಮೆಂಟಿನ ರಿಸಲ್ಟ್ ಏನಿದೆಯಲ್ಲ ಇದನ್ನು ನಾವು ಡೈರೆಕ್ಟ್ಲಿ ಫ್ರಮ್ ದ ಪರ್ಸನ್ ಒಂದು ತಗೋಬೋದು. ಅವರು ಹುಡುಗ ಅಥವಾ ಹುಡುಗಿ ಯಾರೇ ಆಗಿರಲಿ, she or he, the communicate and such like IQ assessment must be based on the ಕರೆಂಟ್ ಟೆಸ್ಟ್. ನಾವೇನು ಕರೆಂಟ್ ಟೆಸ್ಟ್ ಮಾಡ್ತೀವಲ್ಲ ಆ ಟೆಸ್ಟ್ ಆದಮೇಲೆ ಅವರ ಅಸೆಸ್ಮೆಂಟು ಮತ್ತು ಅವರ IQನ ನಾವು ಐಡೆಂಟಿಫೈ ಮಾಡ್ಬೋದು. ದಿಸ್ ಎನೇಬಲ್ ಎ ಡಯಾಗ್ನೋಸಿಸ್ ಟು ಅವಾಯ್ಡ್ ದ pitfall of the Flynn effects, which is a consequence of changes in population IQ test performance, changing IQ test norms over time. Distinction from other disabilities, clinically intellectual disability is a subtype of cognitive defect or disabilities affecting intellectual abilities, which is a broader concept and includes intellectual defects that are too mild to properly qualify as intellectual disability or too specific, as in specific learning disabilities, are acquired later in life through acquired brain injuries or neurodegenerative
diseases like dementia, cognitive defects may appear at any time ಅಥವಾ at any ಏಜ್. ಅಂದರೆ ಇಲ್ಲಿ ಈ ಒಂದು ಸಬ್ ಟೈಪ್ ಆಫ್ ಕಾಗ್ನೇಟಿವ್ ಡಿಫೆಕ್ಟ್ಸ್ ಅಂತ ಸಂಜ್ಞಾನಾತ್ಮಕವಾದಂಥ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥ ಡಿಸಬಿಲಿಟೀಸು, ಇಂಟೆಲೆಕ್ಚುಯಲ್ ಎಬಿಲಿಟೀಸ್ ಇವನ್ನ ನಾವು ಅಸೆಸ್ ಮಾಡಿದಾಗ ಕೆಲವು ಇಂಟೆಲೆಕ್ಚುಯಲ್ ಇದರಲ್ಲಿ ಮೈಲ್ಡ್ ಟು ಪ್ರಾಪರ್ಲಿ ಕ್ವಾಲಿಫೈ ಆ್ಯಸ್ ಇಂಟೆಲೆಕ್ಚುಯಲ್ ಎಬಿಲಿಟಿಗೆ ಒಂದು ಲೆವೆಲ್ ಆಗಿರ್ತವೆ. ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಏನು ಕರಿತೀವಲ್ಲ, ಈ ಒಂದು ಕಲಿಕೆಯ ಅಂಶಗಳು ಲೈಫ್ ಥ್ರೋ ಅಂದರೆ ಇಡೀ ಜೀವನದ ಪರ್ಯಂತ ಬ್ರೈನ್ ಇಂಜರೀಸ್ ಆಗಿರ್ಬೋದು ಅಥವಾ ನ್ಯೂರೋ ಡಿಜನರೇಟಿವ್ ಡಿಸೀಸಸ್ ಆಗಿರ್ಬೋದು, ಡೆಮಿನೆನ್ಷಿಯಾ ಅಥವಾ ಕಾಗ್ನೇಟಿವ್ ಡಿಫೆಕ್ಟ್ಸ್ ಆಗಿರ್ತಕ್ಕಂಥವ್ರನ್ನ ನಾವಿಲ್ಲಿ ಯಾವುದೇ ಏಜಲ್ಲಿ ಬೇಕಾದ್ರೂ ಕಾಣ್ಬೋದು. ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಈಸ್ ಎನಿ ಡಿಸಬಿಲಿಟಿ ದಟ್ ಈಸ್ ಡ್ಯೂ ಟು ಪ್ರಾಬ್ಲಮ್ಸ್ ವಿತ್ ಗ್ರೋ ಅಂಡ್ ಡೆವಲಪ್ಮೆಂಟ್. ಇದು ಡೆವಲಪ್ಮೆಂಟಲ್ಲಿ ಮತ್ತು ಗ್ರೋನಲ್ಲಿ ನಾವೇನು ಮಾಡ್ತೀವಿ, ಈ ಡಿಸಬಿಲಿಟೀಸನ್ನು ಕಾಣ್ತೀವಿ. ದಿಸ್ ಟರ್ಮ್ಸ್ encompass many congenital medical conditions that have no mental or intellectual components, although it too is sometimes used as a euphemism for intellectual disabilities. Limitations in more than one area. Adaptive behavior or adaptive functioning refers to the skill needed to live independently or at the minimally acceptable level for age. To assess adaptive behavior, professionals compare the functional abilities of a child to those of other children of similar age. To measure adaptive behavior, professionals use structured interviews with which they systematically elicit information about persons functioning in the community from people who know them well. There are many adaptive behavior scales and accurate assessment of the quality of someone's adaptive behavior requires clinical judgment as well as. ಇಲ್ಲಿ ಲಿಮಿಟೇಷನ್ಸ್ನ ನೋಡ್ಕೊಂಡಾಗ ಅಡಾಪ್ಟಿವ್ ಬಿಹೇವಿಯರ್ ಅಂತ ಏನಿದೆ, ಹೊಂದಾಣಿಕೆ ಒಂದು ವರ್ತನೆ ಮತ್ತು ಫಂಕ್ಷನಿಂಗ್ ಏನಾಗುತ್ತೆ, ರೆಫರ್ಸ್ ಟು ದ ಸ್ಕಿಲ್ ನೀಡೆಡ್. ಅಂದರೆ ಆ ರೋಗಿಗೆ ಏನು ಯಾವ ಸ್ಕಿಲ್ಲು ತುಂಬ ಅಗತ್ಯತೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಐಡೆಂಟಿಫೈ ಮಾಡ್ಬೋದು. ಅದು ಡಿಪೆಂಡ್ ಅಪಾನ್ ದ ಲೆವೆಲ್ ಆಫ್ ಏಜಲ್ಲಿ. ಟು ಅಸೆಸ್ ಅಡಾಪ್ಟಿವ್ ಬಿಹೇವಿಯರ್, ಪ್ರೊಫೆಷನಲ್ಸ್ ಕಂಪೇರ್ ದ ಫಂಕ್ಷನಲ್ ಎಬಿಲಿಟೀಸ್. ಅವರ ಸಾಮರ್ಥ್ಯ ಅಂತ ನೋಡಿಕೊಂಡು ವರ್ತನೆಯನ್ನು ನಾವು ಅಲ್ಲಿ ಮೆಸ್ಯೂರ್ ಮಾಡ್ಬೋದು. To measure adaptive behavior, professionals use structured interviews with which they systematically elicit information about person's functioning.